ಮಾಡುಮ ಗಿಲ್ಲೆ ಪಾರ್ಟಿ ಮಾಡುಮ. ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಚಪ್ಪಾಳೆ ಚಪ್ಪಾಳೆ ಸಾವಿರ ಸಾವಿರ ಚಪ್ಪಾಳೆ. Hey guys, welcome back to Pooja Naidu Vlogs, and this is Pondicherry trip part 1. After a lot of plans, cancellations and waiting, finally Pondi tripಗೆ ಹೊರಟ್ಬಿಟ್ವಿ. ಟ್ರಿಪ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಆಂಜನೇಯ ಟೆಂಪಲಲ್ಲಿ ಟಿ ಪೂಜೆ ಮಾಡಿಸಿ ಬ್ಲೆಸ್ಸಿಂಗ್ಸ್ ತೊಗೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಅರ್ಲಿ ಮಾರ್ನಿಂಗ್ 5 AM ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಫುಲ್ ನಿದ್ದೆ ಕಣ್ಣು, ಆದರೆ ಮಧ್ಯದಲ್ಲಿ ಕಾಫಿ ಸ್ಟಾಪ್ಸ್ ಕೊಟ್ಕೊಂಡು ತುಂಬಾ ಎಕ್ಸೈಟ್ಮೆಂಟಿಂದ ನಾವು ಹೊರಟ್ವಿ. ಸೊ ಬನ್ನಿ ನಮ್ಮ ಜೊತೆ ಪಾರ್ಟ್ 1ನಲ್ಲಿ ನಮ್ಮ ಪಾಂಡಿ ಟ್ರಿಪ್ ಹೇಗೆ ಸ್ಟಾರ್ಟ್ ಆಯಿತು ಅಂತ ನೋಡೋಣ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಕೇಕ್ ಕಟ್ಟಿಂಗ್ ನೋಡಿ ಯಾರು ಬರ್ತೆ ಅಂತ ಕನ್ಫ್ಯೂಸ್ ಆಗಬೇಡಿ. ಆ್ಯಕ್ಚುಲಿ ರೋಡ್ ಟ್ರಿಪ್ಪಲ್ಲಿ ಟೈಮ್ ಪಾಸ್ಗೆ ಅಂತ ಹೇಳಿ ಅಂತಾಕ್ಷರಿ ಸ್ಟಾರ್ಟ್ ಮಾಡಿದ್ವಿ. ಸಾಂಗ್ಸ್ ಹೇಳಿ ಪಾಯಿಂಟ್ಸ್ ತೊಗೊಳ್ಳೋದು ಒಂದು ಕಡೆ ಆಗಿದ್ರೆ, ಆರ್ಗ್ಯುಮೆಂಟ್ಸ್, ಫೈಟ್ಸ್, ಈ ಸಾಂಗ್ ಅಕ್ಸೆಪ್ಟ್ ಆಗಲ್ಲ, ಲಿರಿಕ್ಸ್ ರಾಂಗ್ ಅಂತ ಡಿಬೇಟ್ ಮಾಡೋದು ಇನ್ನೊಂದು ಸೈಡ್ ಆಗಿತ್ತು. ಆಲ್ಮೋಸ್ಟ್ ಹೋಲ್ ಜರ್ನಿ ಟೀಮ್ಸಲ್ಲಿ ಬ್ಯಾಟಲ್ ಮಾಡ್ತಾನೇ ಇದ್ದರು. ಫೈನಲಿ ತುಂಬ ಕಷ್ಟಪಟ್ಟು ಇವ್ರ ಟೀಮ್ ವಿನ್ ಆಯಿತು ಅಂತ, ಸೊ ಅವರು ಅದನ್ನು ವರ್ಲ್ಡ್ ಕಪ್ ಗೆತ್ತರನೇ ಸೆಲೆಬ್ರೇಟ್ ಮಾಡಿದರು. ಕಂಗ್ರ್ಯಾಚುಲೇಷನ್ ಬ್ರದರ್. ಅಂತಾಕ್ಷರಿ ಫೈಟ್ಸ್ ಮುಗಿದ್ಮೇಲೆ ಫುಲ್ ಡ್ಯಾನ್ಸ್ ಮೋಡ್ ಆನ್ ಆಯಿತು. ಸಾಂಗ್ಸ್ ಹಾಕ್ಕೊಂಡು ಒಬ್ರನ್ನೊಬ್ರನ್ನ ರೇಗಿಸ್ಕೊಂಡು ಕಾಲು ಎಳ್ಕೊಂಡು ಫುಲ್ ರೋಡ್ ಟ್ರಿಪ್ ಎಂಜಾಯ್ ಮಾಡಿದ್ವಿ. ನಿದ್ದೆ ಅಂತೂ ಯಾರಿಗೂ ಬರಲಿಲ್ಲ, ಆದರೆ ಎನರ್ಜಿ ಮಾತ್ರ ಸ್ವಲ್ಪ ಜಾಸ್ತಿನೇ ಇತ್ತು. ಬೈ ದ ವೇ, ಇವ್ರು ಯಾರು ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಇವನೇ ನಮ್ಮ ಅನ್ಅಫಿಷಿಯಲ್ ಕ್ಯಾಮ್ರಾಮ್ಯಾನ್. ವಿಡಿಯೋಲಿ ತುಂಬ ಕಮ್ಮಿ ಕಾಣಿಸ್ತಾರೆ, ಯಾಕಂದರೆ ಇವರು ಆಲ್ವೇಸ್ ಕ್ಯಾಮ್ರಾ ಹಿಂದೆನೇ ಬ್ಯುಸಿ ಇರ್ತಾರೆ. ಒಂದು ಕಡೆ ವಿಡಿಯೋ ಶೂಟ್ ಮಾಡೋದು, ಇನ್ನೊಂದು ಕಡೆ ಕ್ಯಾಂಡಿಡ್ ಫೋಟೋಸ್ ತೊಗೊಳ್ಳೋದು, ಫುಲ್ ಟೈಮ್ ನಮ್ಮನ್ನೆಲ್ಲ ಮ್ಯಾನೇಜ್ ಮಾಡ್ತಾನೆ. ಹಾನೆಸ್ಟ್ಲಿ ಇವ್ನು ಇರಲಿಲ್ಲ ಅಂದರೆ ನಮ್ಮ ಬ್ಲಾಗ್ ಹಾಫ್ ಕಂಟೆಂಟ್ ಕೂಡ ಇಡ್ತಿರ್ಲಿಲ್ಲ. ಯಾರೋ ಈ ಹುಡುಗಿ ಅಯ್ಯೋ ಡ್ಯಾನ್ಸ್ ಮಾಡ್ತಾಳೆ, ಸೂಪರ್ disco lights and lasers, then the Maya Melly they blazers. DJ bring some bass up, so we gonna put your hands up. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು? ಕುಚಿಕು 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 ಮೀನು ಚಡ್ಡಿ ದೋಸ್ತ್ ಕಣ ಕುಚಿಕು ಜಾಸ್ತಿ ಕಣ ಕುಚಿಕು. ಫೈನಲಿ ಆಫ್ಟರ್ ಅ ಲಾಂಗ್ ರೋಡ್ ಟ್ರಿಪ್ ನಾವು ಪಾಂಡಿಚೇರಿನ ರೀಚ್ ಆದ್ವಿ. ಹಾನೆಸ್ಟ್ಲಿ ಟ್ರಾವೆಲ್ ಮಾಡಿ ಫುಲ್ ಟಯರ್ಡ್ ಆಗಿದ್ವಿ, ಬಟ್ ರೆಸಾರ್ಟ್ ನೋಡಿದ ತಕ್ಷಣ ಎಲ್ಲ ಟಯರ್ಡ್ನೆಸ್ ಹೋಗ್ಬಿಡ್ತು. ಯಾಕಂದರೆ ಬೀಚ್ ಸೈಡಲ್ಲಿ ಒಂದು ಸೂಪರ್ ಆಗಿರೋ ರೆಸಾರ್ಟ್ನ ನಾವು ಬುಕ್ ಮಾಡ್ಕೊಂಡಿದ್ವಿ. ಬೆಸ್ಟ್ ಪಾರ್ಟ್ ಏನು ಅಂದರೆ ಬೀಚ್ ಜಸ್ಟ್ 100 meters ವಾಕಬಲ್ ಡಿಸ್ಟೆನ್ಸ್ ಇತ್ತು. ಆ್ಯಂಡ್ ಮಾರ್ನಿಂಗ್ ಅಂತೂ ಡೈರೆಕ್ಟ್ ಬೀಚ್ ವ್ಯೂ, ಕೂಲ್ ಬ್ರೀಸ್ ಆ್ಯಂಡ್ ಫುಲ್ ಪೀಸ್ಫುಲ್ ವೈಬ್ಸ್, ಲಿಟ್ರಲಿ ಪರ್ಫೆಕ್ಟ್ ವೆಕೇಷನ್ ಫೀಲಿಂಗ್. ಆ್ಯಂಡ್ ರೆಸಾರ್ಟಲ್ಲಿ ನಮಗೆ ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಗೇಮ್ಸ್, ಚಿಲ್ಔಟ್ ಏರಿಯಾಸ್ ಎಲ್ಲನೂ ಇತ್ತು. ಸೊ ಫುಲ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಎಂಜಾಯ್ ಮಾಡಿದ್ವಿ. ರೂಮ್ಸ್ ಕೂಡ ತುಂಬ ಕ್ಲೀನ್ ಆ್ಯಂಡ್ ಕಾಸಿ ಆಗಿತ್ತು. ಆ್ಯಂಡ್ ನಿಮ್ಗೇನಾದರೂ ಈ ರೆಸಾರ್ಟ್ನ ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಐ ವಿಲ್ ಡೆಫಿನೆಟ್ಲಿ ಶೇರ್ ಇಟ್. ಲೇಟ್ ನೈಟ್ ಪಾಂಡಿ ರೀಚ್ ಆದರೂ ನಮಗೆ ರೆಸ್ಟ್ ತೊಗೊಳ್ಬೇಕಂತಲೇ ಅನಿಸ್ತಿರ್ಲಿಲ್ಲ. ಡೈರೆಕ್ಟ್ ಪೂಲ್ಗೆ ಹೋಗಿ ಫುಲ್ ಚಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ವಿಮ್ಮಿಂಗ್, ರ್ಯಾಂಡಮ್ ಟಾಕ್ಸ್, ರೇಗಿಸ್ಕೊಂಡು ಹಾಗೂ ಎಂಡ್ಲೆಸ್ ಗಾಸಿಪ್ಸ್ ಜೊತೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಸನ್ರೈಸ್ ನೋಡೋಕ್ಕೆ ಬೀಚ್ಗೆ ಹೋಗಿದ್ವಿ, ಆದರೆ ನಮ್ಮ ಟೈಮಿಂಗ್ ಮಾತ್ರ ಸ್ವಲ್ಪ ಲೇಟ್ ಆಯಿತು. ಪ್ರೀವಿಯಸ್ಲಿ ನೈಟ್ ಫುಲ್ ಟಯರ್ಡ್ ಆಗಿದ್ವಿ ಅಲ್ವಾ, ಸೊ ಯಾರಿಗೂ ಸನ್ರೈಸ್ ಕರೆಕ್ಟ್ ಟೈಮ್ಗೆ ಹೇಳೋಕ್ಕೆ ಆಗಲಿಲ್ಲ. ಆ್ಯಂಡ್ ಆದರೂ ಮಾರ್ನಿಂಗ್ ಬೀಚ್ ವೈಬ್ಸ್ ಮಾತ್ರ ಸೂಪರ್ ಆ್ಯಂಡ್ ಕಾಮ್ ಬ್ಯೂಟಿಫುಲ್ ಆಗಿತ್ತು. ಹಾನೆಸ್ಟ್ಲಿ ಬೀಚ್ ಅಂದರೆ ನನಗೆ ಬೇರೆ ಲೆವೆಲ್ ಹ್ಯಾಪಿನೆಸ್. ಫೋನ್ ಸೈಡ್ಗೆ ಇಟ್ಕೊಂಡು ಸ್ವಲ್ಪ ಫೋಟೋಸ್, ವೀಡಿಯೋಸ್ ಕ್ಲಿಕ್ ಮಾಡ್ತಾ ಉಳಿದ ಟೈಮ್ ಫುಲ್ಲು ನಾನು ಮಗು ಥರ ಬೀಚಲ್ಲಿ ಆಟಾಡ್ತಾ ಎಂಜಾಯ್ ಮಾಡ್ತಿದ್ದೆ. ಒಂದು ಸರಿ ಬೀಚ್ಗೆ ಬಂದರೆ ಎಲ್ಲ ಸ್ಟ್ರೆಸ್, ವರೀಸ್ ಆಟೋಮೆಟಿಕ್ಕಾಗಿ ಮರ್ತೋಗುತ್ತೆ ಅನಿಸುತ್ತೆ. ಜಸ್ಟ್ ವೇವ್ ಸೌಂಡ್, ಕೂಲ್ ಬ್ರೀಸ್ ಆ್ಯಂಡ್ ಪೀಸ್ಫುಲ್ ವೈಬ್ಸ್, ಲಿಟ್ರಲಿ ಥೆರಪಿ ಥರನೇ ಇತ್ತು ಆ ಮೂಮೆಂಟ್. ಸೊ ಇದು ನಮ್ಮ ಪಾಂಡಿ ಟ್ರಿಪ್ನ ಪಾರ್ಟ್ 1.
ಪಾರ್ಟ್ 2 ಅಲ್ಲಿ ಇನ್ನೂ ಕ್ರೇಜಿ ಮೂಮೆಂಟ್ಸ್ ಇದೆ. ಸೊ ನಾವು ಪಾರ್ಟ್ 2 ಅಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್.